ಕಥಾ ಕನಜ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನಿವತ್ತು ನನ್ನ ನೀನು ಗೆಲ್ಲಲಾರೆ ಕಥೆಯ 6ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನೆಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಮಗಳ ಮಾತನ್ನು ಕೇಳಿ ತಂದೆ ತಾಯಿ ಇಬ್ಬರಿಗೂ ಕಣ್ಣಂಚಲ್ಲಿ ನೀರು ತುಂಬಿತ್ತು. ವರ್ಷ, ನಿನ್ನಂಥ ಮಗಳು ನಮಗೆ ಸಿಕ್ಕಿರೋದು ನಮ್ಮ ಪುಣ್ಯ ಕಣೆ. ಈಗಿನ ಕಾಲದಲ್ಲಿ ತಂದೆ ತಾಯಿಗಿಂತ ನಿನ್ನೆ ಮೊನ್ನೆ ಬಂದ ಹುಡುಗನೇ ಮುಖ್ಯ ಅಂತ ಹೇಳಿ ತಂದೆ ತಾಯಿ ಪ್ರೀತಿನ ಕಾಲ್ ಕಸ ಮಾಡಿ ಹೋಗ್ತಾರೆ. ಆದ್ರೆ ನೀನು ನಮ್ಮ ಖುಷಿನೇ ನೀನ್ ಖುಷಿ ಅಂತಿದ್ಯಲ್ಲ ಮಗಳೇ ಎಂದರು ಸುಕನ್ಯೆ. ಹೌದು ಕಣೆ ಸುಕನ್ಯೆ, ಇವಳಂತ ಮಗಳು ಸಿಗೋದಕ್ಕೆ ನಾವು ಪುಣ್ಯ ಮಾಡಿದ್ದೇವೆ. ಆದಷ್ಟು ಬೇಗ ನಿನಗೆ ಒಪ್ಪಿಗೆ ಆಗೋ ಹುಡುಗನನ್ನೇ ಹುಡುಕ್ತೀವಿ ಕಂದ ಎಂದರು ಸುಧರ್ಮ. ಸರಿನಪ್ಪ, ನೀವು ಹೇಗೆ ಹೇಳ್ತೀರೋ ಹಾಗೆ. ನಿಜ ಹೇಳಬೇಕಾದ್ರೆ ನಿಮ್ಮಂಥ ಅಪ್ಪ ಅಮ್ಮನ ಪಡೆದಿರೋ ಪುಣ್ಯವಂತಲು ನಾನು ಎಂದು ಹೇಳಿದ ವರ್ಷ ಊಟ ಮಾಡಿ ತನ್ನ ಕೋಣೆಗೆ ಹೋದಳು. ನೋಡಿದ್ದೆ ಸುಕನ್ಯಾ, ನಮ್ಮ ಮಗಳನ್ನ 10 ಹೇಳೋ ಬದಲು ಇಂಥ ಒಂದು ಮಗಳಿದ್ರೆ ಸಾಕಾಗಲ್ವಾ? ನಾವು ತುಂಬ ಭಾಗ್ಯಶಾಲಿಗಳು ಕಣೆ ಎಂದರು ಸುಧರ್ಮ. ಹೌದು ರೀ, ನೀವು ಹೇಳೋದು ನಿಜ. ಇವಳಿಗೆ ಆದಷ್ಟು ಬೇಗ ಒಂದು ಒಳ್ಳೆ ಹುಡುಗನ ಹುಡುಕಿ ಮದುವೆ ಮಾಡಿ ಬಿಡಬೇಕು ಎಂದರು ಸುಕನ್ಯಾ. ಹೌದು ಕಣೆ, ಆ ಕೆಲಸನ ನಾನು ಆದಷ್ಟು ಬೇಗ ಶುರು ಮಾಡ್ತೀನಿ. ಈಗ ಮಲಗೋಣ ಎಂದು ಹೇಳಿ ಊಟ ಮಾಡಿ ಅವರು ಕೂಡ ಮಲಗಿದರು. ಸಾರಿಕಾ, ಬಾರಮ್ಮ ಊಟಕ್ಕೆ. ವರುಣ್, ಬಾರೋ. ಅತ್ತೆ ಮಾವ, ರೀ ಬನ್ನಿ ಊಟಕ್ಕೆ, ಎಲ್ಲ ರೆಡಿಯಾಗಿದೆ ಎಂದರು ಸುನೇತ್ರ. ಮನೆಯವರೆಲ್ಲರೂ ಡೈನಿಂಗ್ ಟೇಬಲ್ನ ಬಳಿ ಬಂದು ತಮ್ಮ ತಮ್ಮ ಕುರ್ಚಿ ಎಳೆದುಕೊಂಡು ಕುಳಿತರು. ಎಲ್ಲರಿಗೂ ಊಟ ಬಡಿಸಿಕೊಟ್ಟು ತಾನು ಊಟಕ್ಕೆ ಕುಳಿತರು ಸುನೇತ್ರ. ವರುಣ್, ಹೇಗಿತ್ತಪ್ಪ ಎಕ್ಸಾಮ್ ಎಲ್ಲ ಚೆನ್ನಾಗಿ ಮಾಡಿದ್ಯಾ? ಈ ಸಲನೂ ರ್ಯಾಂಕ್ ಬರ್ತೀಯಲ್ಲ ಎಂದು ಕೇಳಿದರು ಸುಧೀಂದ್ರ. ಹಾ ಡ್ಯಾಡಿ, ಈ ಸಲನೂ ನಿಮ್ಮ ಮಗ ಟಾಪಲ್ಲೇ ಬರ್ತಾನೆ, ಅದರ ಬಗ್ಗೆ ನೀವು ಯೋಚನೆ ಮಾಡಬೇಡಿ ಎಂದನು ವರುಣ್. ಹೌದು ಡ್ಯಾಡಿ, ನೀವು ಅಣ್ಣನ ಬಗ್ಗೆ ಯೋಚನೆ ಮಾಡಬೇಡಿ. ಅವನು ಓದಿದ್ರು ಯಾವಾಗಲೂ ಟಾಪ್ನಲ್ಲೇ ಬರ್ತಾನೆ ಎಂದಳು ಸಾರಿಕಾ ವರುಣನನ್ನು ನೋಡುತ್ತಾ. ತಕ್ಷಣ ಅವಳನ್ನು ಕೆಕ್ಕರಿಸಿ ನೋಡಿದನು ವರುಣ್. ಹಾಗಂದ್ರೆ ಏನಮ್ಮ ಸಾರಿಕಾ, ಓದದೆ ಯಾರಾದರೂ ಪಾಸ್ ಆಗ್ತಾರಾ? ನಿನ್ನ ಮಾತಿನ ಒಳರ್ಥ ಏನು? ನಂಗೆ ಅರ್ಥ ಆಗಲಿಲ್ಲ ಎಂದು ಕೇಳಿದರು ಸುಧೀಂದ್ರ. ಅರೆ ಡ್ಯಾಡ್, ಒಳರ್ಥ ಏನಿಲ್ಲ. ನಾನು ಹೇಳಿದ್ದೇನೆಂದರೆ, ಅಣ್ಣ ತುಂಬ ಬ್ರಿಲಿಯಂಟ್ ಅಲ್ವಾ, ಅವನಿಗೆ ಪುಸ್ತಕ ಬಿಡಿಸ್ಬೇಕು ಅಂತಲೇ ಇಲ್ಲ. ಪುಸ್ತಕದಲ್ಲಿ ಇದ್ದದೆಲ್ಲ ಅವನ ಮಸ್ತಕದಲ್ಲಿ ತುಂಬಿರುತ್ತೆ ಅಂತ. ಕ್ಲಾಸ್ನಲ್ಲಿ ಹೇಗೂ ಪಾಠ ಮಾಡಿರ್ತಾರೆ ಅಲ್ವಾ, ಅದೆಲ್ಲ ಅವನ ತಲೆಯಲ್ಲಿ ಸ್ಟಾಕ್ ಆಗಿರುತ್ತೆ. ಅದಕ್ಕೆ ಹಾಗೆ ಹೇಳಿದೆ ಅಷ್ಟೇ, ಬೇರೆ ಯಾವ ಅರ್ಥನೂ ಇಲ್ಲ ಎಂದು ಹೇಳಿ ಸುಮ್ಮಗಾದಳು ಸಾರಿಕಾ. ವರುಣ್ಗೆ ಹೋದ ಜೀವ ಬಂದ ಹಾಗಾಗಿತ್ತು. ಓ ಹಾಗ, ನೀನು ಹೇಳಿದ್ದು ಹೇಗಿತ್ತಂದರೆ ಕಾಪಿ ಮಾಡಿ ಬರೆದು ಪಾಸ್ ಆಗಿರ್ತಾರಲ್ಲ ಅವ್ರಿಗೆ ಹೇಳಿದ ಹಾಗಿತ್ತು ಎಂದು ಹೇಳಿ ನಕ್ಕರು ಸುಧೀಂದ್ರ. ಸಾರಿಕಾ ಮನಸ್ಸಿನಲ್ಲಿಯೇ, ನಾನು ಅದನ್ನೇ ಡ್ಯಾಡ್ ಹೇಳಿದ್ದು, ಅವನು ಕಾಪಿ ಮಾಡಿ ಪಾಸ್ ಆಗ್ತಾ ಇರೋದಂತ. ಆದರೆ ನಿಮಗೆ ಅದು ಅರ್ಥ ಆಗಲಿಲ್ಲ. ಹೋಗ್ಲಿ ಬಿಡಿ, ನನಗೆ ಯಾಕೆ ಅಮ್ನಿಷ್ಯ, ಮತ್ತು ಸುಮ್ಮನೆ ನನ್ನ ಮೇಲೆ ಗುರ್ರ ಅಂತಾರೆ ಎಂದು ಹೇಳಿಕೊಂಡಳು. ಎಲ್ಲರೂ ಊಟ ಮಾಡಿ ಮಲಗಿದರು. ಮರುದಿನ ಸೂರ್ಯ ಎಂದಿನಂತೆ ತನ್ನ ಕಾಯಕಕ್ಕೆ ಮರಳಿದ್ದ. ಕಾಲೇಜಿನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಆಗಲೇ ಬಂದಿದ್ದರು. ಎಲ್ಲರೂ ಇಂಟರ್ನಲ್ ಎಕ್ಸಾಮ್ಸ್ನ ಬಗ್ಗೆನೇ ಮಾತಾಡುತ್ತಿದ್ದರು. ಎಲ್ಲರ ಮುಖದಲ್ಲೂ ಒಂದು ರೀತಿಯ ಟೆನ್ಷನ್. ಯಾಕಂದರೆ ಅವರಿಗೆಲ್ಲ ಎಲ್ಲಿ ಫೇಲ್ ಮಾರ್ಕ್ ಬಂದಿರುತ್ತಂತ ಭಯ. ಅಷ್ಟರಲ್ಲಿ ಅವರ ಕ್ಲಾಸ್ ಲೆಕ್ಚರ್ ಕಾಮೇಶ್ ಬಂದರು. ಸೈಲೆನ್ಸ್ ಸೈಲೆನ್ಸ್, ಇದೇನು ಕ್ಲಾಸ್ ಅಥವಾ ಮೀನ್ ಮಾರ್ಕೆಟಾ? ಯಾಕೆ ಇಷ್ಟೊಂದು ಗಲಾಟೆ ಮಾಡ್ತಿದ್ದೀರಾ? ನೀವು ಬರೀ ಇದಕ್ಕೇನೇ ಆಗಬಹುದು. ನಿಮ್ಮ ಪೇಪರ್ ನೋಡಿದರೆ ನನಗೇನೆ ತಲೆ ತಿರುಗ್ತಿದೆ. ನಾಚಿಕೆ ಆಗಬೇಕು ನಿಮಗೆಲ್ಲ. 100 ಮಾರ್ಕ್ಸ್ಗೆ ಕೆಲವರು ಸಿಂಗಲ್ ಡಿಜಿಟ್ ಕೂಡ ತಗೊಂಡಿದ್ದಾರೆ. ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗಿ LKG UKGನಲ್ಲಿ ಕೂರಿಸಬೇಕು ಎಂದು ಹೇಳಿದಾಗ ವಿದ್ಯಾರ್ಥಿಗಳು ಎಲ್ಲರೂ ಆತಂಕ ಪಟ್ಟುಕೊಂಡು ಒಬ್ಬರ ಮುಖವನ್ನೊಬ್ಬರು ನೋಡಿಕೊಂಡರು. ಆದರೆ ವರುಣ್ ಮತ್ತು ವರ್ಷ ಇಬ್ಬರು ಶಾಂತವಾಗಿಯೇ ಇದ್ದರು. ಕಾಮೇಶ್ ಎಲ್ಲರಿಗೂ ಪೇಪರನ್ನು ಕೊಟ್ಟು, ವರುಣ್, ವರ್ಷ ಬನ್ನಿ ಇಲ್ಲಿ. ನೀವಿಬ್ರು ನಮ್ಮ ಕಾಲೇಜಿನ ಆಶಾ ಗೋಪುರ. ನಿಮ್ಮಿಬ್ಬರಿಗೆ ಕೂಡ ಔಟ್ ಬಂದಿದೆ. ವೆರಿ ಗುಡ್, ಕೀಪ್ ಇಟ್ ಅಪ್. ಫೈನಲ್ ಎಕ್ಸಾಮ್ನಲ್ಲಿ ಕೂಡ ಹೀಗೇನೆ ಒಳ್ಳೆ ಮಾರ್ಕ್ಸ್ ತೆಗಿಬೇಕು ಎಂದರು ಇಬ್ಬರ ಬೆನ್ನು ತಟ್ಟುತ್ತಾ. ಥ್ಯಾಂಕ್ ಯು ಸರ್ ಎಂದು ಹೇಳಿ ಇಬ್ಬರು ತಮ್ಮ ತಮ್ಮ ಜಾಗದಲ್ಲಿ ಕುಳಿತುಕೊಂಡರು. ಓಕೆ ಸ್ಟೂಡೆಂಟ್ಸ್, ಐ ವಿಲ್ ಸ್ಟಾರ್ಟ್ ಮೈ ಲೆಸನ್. ಈಗಲಾದರೂ ಸರಿಯಾಗಿ ಗಮನ ಕೊಟ್ಟು ಪಾಠ ಕೇಳಿ. ಆಮೇಲೆ 0-1 ಮಾರ್ಕ್ಸ್ ತಗೊಳ್ಳೋದಲ್ಲ. ನೀವು ಡಿಗ್ರಿಲಿದ್ದೀರಾ, ನೆನಪಿರಲಿ ಎಂದು ಹೇಳಿ ಪಾಠವನ್ನು ಶುರು ಮಾಡಿದರು. ಅಷ್ಟರಲ್ಲಿ ಕಾಲೇಜಿನ ಕ್ಲರ್ಕ್ ನೋಟಿಸನ್ನು ಹಿಡಿದುಕೊಂಡು ಬಂದನು. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಈಸ್ ಯುವರ್ ಕಾಲೇಜ್ ನೋಟಿಸ್. ನಮ್ಮ ಕಾಲೇಜಿನ ಪರವಾಗಿ ಫ್ರೆಷರ್ಸ್ ಡೇ ಮತ್ತು ಟ್ಯಾಲೆಂಟ್ಸ್ ಡೇನ ಇಟ್ಕೊಂಡಿದ್ದಾರೆ. ಅದರ ಅಂಗವಾಗಿ ಕೆಲವು ಸ್ಪರ್ಧೆಗಳನ್ನು ಕೂಡ ಏರ್ಪಡಿಸಿದ್ದಾರೆ. ಸ್ಪರ್ಧೆಗಳು ಈ ಕೆಳಗಿನಂತಿವೆ.
ರಂಗೋಲಿ ಕಾಂಪಿಟೇಷನ್, ಸ್ಕಿಟ್ ಕಾಂಪಿಟೇಷನ್, ಗ್ರೂಪ್ ಡ್ಯಾನ್ಸ್, ಸೋಲೋ ಡ್ಯಾನ್ಸ್, ಗ್ರೂಪ್ ಸಾಂಗ್, ಜುಗಲ್ಬಂದಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಸೇರಿ, ಇದೊಂದು ನಿಮಗೆ ಒಳ್ಳೆ ಚಾನ್ಸ್ ನಿಮ್ಮ ಪ್ರತಿಭೆಯನ್ನು ತೋರಿಸೋಕೆ ಎಂದು ಹೇಳುವಷ್ಟರಲ್ಲಿ ಕಾಲೇಜಿನ ಬೆಲ್ ಬಾರಿಸಿತು. ಅವರ ಪಾಠದ ಸಮಯ ಮುಕ್ತಾಯವಾಗಿತ್ತು. ನಂತರ ಅವರು ಅಲ್ಲಿಂದ ಬೇರೊಂದು ತರಗತಿಗೆ ಪಾಠ ಮಾಡಲು ಹೋದರು. ವಾವ್ ವರ್ಷ, ನಾಡಿದ್ದು ಟ್ಯಾಲೆಂಟ್ಸ್ ಡೇ ಮತ್ತು ಫ್ರೆಶರ್ಸ್ ಡೇ ಕಣೆ, ಡಬಲ್ ಧಮಾಕ. ನಂಗಂತೂ ಖುಷಿಗೆ ಕಾಲು ನೆಲದ ಮೇಲೆ ನಿಲ್ತಾನೆ ಇಲ್ಲ, ಅಷ್ಟೊಂದು ಖುಷಿ ಆಗ್ತಿದೆ. ನೀನು ಚೆನ್ನಾಗಿ ಹಾಡಾಡ್ತೀಯಲ್ಲ, ನಾಳ್ದು ಕೂಡ ಹಾಡೆ, ಎಲ್ರಿಗೂ ಗೊತ್ತಾಗಲಿ ನೀನು ಟ್ಯಾಲೆಂಟೆಡ್ ಅಂತ ಎಂದಳು ಶರಣ್ಯ. ಹೌದು ಕಣೆ, ನೀನು ಸಕಲಕಲಾ ವಲ್ಲಭೆ, ರಂಗೋಲಿ ಕೂಡ ಚೆನ್ನಾಗಿ ಬಿಡಿಸ್ತೀಯಲ್ವಾ. ಅವತ್ತು ಪಿ ಯು ಸಿನಲ್ಲಿ ಇರಬೇಕಾದ್ರೆ ತುಂಬ ಸಲ ಪ್ರೈಸ್ ಬಂದಿದೆ ಅಲ್ವಾ, ಈ ಸಲನೂ ಪಾರ್ಟಿಸಿಪೇಟ್ ಮಾಡೆ ಎಂದಳು ರಚನಾ. ಹೌದು ಕಣ್ರೆ, ಈ ಸಲ ನಾನು ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತೀನಿ. ಇನ್ನೊಂದು ವಿಷಯ ಏನು ಗೊತ್ತಾ, ನಾವೆಲ್ಲರೂ ಸೇರಿ ಒಂದು ಗ್ರೂಪ್ ಡ್ಯಾನ್ಸ್ ಕೂಡ ಮಾಡೋಣ. ಹೇಗಿದ್ರೂ ನಮ್ಮಲ್ಲಿ 5 ಜನ ಇದ್ದೀವಿ, ಬೇಕಾದರೆ ನಮ್ಮ ಕ್ಲಾಸ್ನಲ್ಲಿರೋ ಹುಡುಗಿರನ್ನ ಸೇರಿಸೋಣ, ಏನಂತೀರಾ ಎಂದು ಗೆಳತಿಯ ಮುಖ ನೋಡಿದಳು ವರ್ಷ. ಸರಿ ಕಣೆ, ನಾವು ರೆಡಿ. ಈ ಸಲ ಧೂಳೆಬ್ಬಿಸಿ ಬಿಡೋಣ. ನನಗೆ ತುಂಬ ದಿನದಿಂದ ಆಸೆ ಇತ್ತು ಕಣ್ರೆ, ಸೀರೆ ಉಡಬೇಕು ಕಾಲೇಜ್ ಫಂಕ್ಷನ್ಗೆ ಅಂತ. ಆದರೆ ಈ ಕೊರೋನಾದ ಕರ್ಮದಿಂದ ಪಿ ಯು ಸಿಯಲ್ಲಿ ಕೂಡ ನಮಗೆ ಸೆಂಡ್ ಆಫ್ ಆಗಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದಳು ಭವ್ಯ. ಸರಿ ಸರಿ ಆಯಿತು, ಈ ಸಲ ಎಲ್ಲರೂ ಸೇರಿನೇ ಸಾರಿ ಉಡೋಣ. ಈಗ ನಾವು ನಮ್ಮ ಹೆಸರನ್ನು ಕೊಟ್ಟು ಬರೋಣ ಕಾಂಪಿಟೇಷನ್ಗೆ. ಹಾಗೆಯೇ ನಮ್ಮ ಕ್ಲಾಸಿಂದ ಬೇರೆ ಯಾರಾದರೂ ಇದ್ದಾರಂತ ಕೇಳೋಣ ಎಂದು ವರ್ಷ ಕೇಳಿದಾಗ, ಯಸ್ ಅಫ್ಕೋರ್ಸ್ ಇದ್ದಾರೆ ಎಂದನು ಮದನ್. ಯಾರು ಕೇಳಿದಳು ದಿವ್ಯಾ. ಇನ್ಯಾರು, ನಮ್ಮ ಗುರು ವರುಣ್. ಅವನು ತುಂಬ ಒಳ್ಳೆ ಸಿಂಗರ್. ಅಷ್ಟೇ ಅಲ್ಲ, ನಮ್ಮ ಬಾಯ್ಸ್ ಕಡೆಯಿಂದ ಸ್ಕಿಟ್ ಕೂಡ ಇದೆ ಎಂದನು ಕಿರಣ್. ಸರಿ, ಹಾಗಿದ್ರೆ ಒಳ್ಳೇದೇ ಆಯ್ತಲ್ಲ, ಇಷ್ಟೊಂದು ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್ ಇದ್ದಾರೆ ನಮ್ಮ ಕ್ಲಾಸಲ್ಲಿ. ಹಾಗಿದ್ರೆ ಈ ಸಲ ನಮ್ಮ ಕ್ಲಾಸಿಗೇನೆ ಫಸ್ಟ್ ಪ್ರೈಸ್ ಬರೋದು ಎಂದು ಹೇಳಿದಳು ವರ್ಷ ನಿಷ್ಕಲ್ಮಶ ಮನಸ್ಸಿನಿಂದ. ಮತ್ತೆ ನೀನೇನಂತ ಅಂದ್ಕೊಂಡಿದ್ದೆ, ಏನು ಟ್ಯಾಲೆಂಟ್ ನಿನ್ಗೆ ಮಾತ್ರನೇ ಇರೋದು ಎಂದು ಕೇಳಿದನು ವ್ಯಂಗ್ಯವಾಗಿ ವರುಣ್. ನೋಡು ವರುಣ್, ನಾನಿಲ್ಲಿ ಹಾಗಂದೆ, ನಾನು ನಿನ್ನನ್ನು ಅಪ್ರಿಷಿಯೇಟ್ ಮಾಡಿದ್ದು, ಅದಕ್ಕೆ ನೀನ್ಯಾಕೆ ಹೀಗೆ ಹೇಳ್ತಿದ್ಯಾ ಎಂದಳು ವರ್ಷ. ಇವರಿಬ್ಬರ ಯುದ್ಧ ಶುರುವಾದರೆ ನಿಲ್ಲುವುದಿಲ್ಲ ಎಂದು ಹೇಳಿ ತೀರ್ಮಾನಿಸಿದ ಅವರ ಗೆಳತಿಯರು, ಸಾಕು ಸಾಕು ನಿಲ್ಲಿಸಿ ನಿಮ್ಮ ಜಗಳನ್ನ. ಅದ್ಯಾಕೆ ಯಾವಾಗ ನೋಡಿದ್ರು ಕಚ್ಚಾಡ್ತಾ ಇರ್ತೀರಾ. ಇದು ನಿಮ್ಮೊಬ್ಬರಿಗೋಸ್ಕರ ಮಾಡ್ತಿರೋ ಕಾಂಪಿಟೇಷನ್ ಅಲ್ಲ, ನಾವುಗಳು ನಮ್ಮ ಕ್ಲಾಸಿನ ಪರವಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ಹಾಗಂದಮೇಲೆ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಇರಬೇಕಲ್ವಾ ಎಂದು ಅವರೆಲ್ಲರೂ ಹೇಳಿದಾಗ ವರುಣ್ ವರ್ಷ ಇಬ್ಬರು ಸುಮ್ಮಗಾದರು. ಅದು ಸರಿ, ಈಗ ಎಲ್ಲ ಕಾಂಪಿಟೇಷನ್ಗೂ ಜನ ಕವರ್ ಆದರು, ಆದರೆ ಒಂದು ಉಳಿತಲ್ಲ, ಜುಗಲ್ಬಂದಿ. ಅದಕ್ಕೆ ಯಾರನ್ನು ಹಾಕೋದು ಎಂದು ತಲೆ ಕೆರೆದುಕೊಂಡನು ಅಭಿಜಿತ್. ಓ ಹೌದಲ್ಲ, ಹೇ ಒಂದು ಕೆಲಸ ಮಾಡೋಣ, ನಮ್ಮ ಹುಡುಗಿರ ಕಡೆಯಿಂದ ವರ್ಷ ಇದ್ದಾಳೆ, ಹಾಗೆ ನಮ್ಮ ಹುಡುಗರ ಕಡೆಯಿಂದ ವರುಣ್ ಇದ್ದಾರೆ, ಇಬ್ಬರು ಕೂಡ ಸಿಂಗರ್ಸ್ ಅಲ್ವಾ. ಜುಗಲ್ಬಂದಿ ಅಂದರೆ ಒಂದು ಹಾಡನ್ನು ಇಬ್ಬರು ಒಟ್ಟಿಗೆ ಹಾಡೋದಲ್ವಾ ಎಂದು ಕೇಳಿದಳು ರಚನಾ. ಹೇ ಹೌದು, ಒಳ್ಳೆ ಐಡಿಯಾ, ಜುಗಲ್ಬಂದಿಗೆ ಇವರ ಹೆಸರನ್ನೇ ಬರೆಯೋ ಅಭಿ ಎಂದನು ಕಿರಣ್. ಹೇ ಒಂದು ನಿಮಿಷ, ನಾವು ಹೇಳಿದ್ರೆ ಆಗುತ್ತಾ, ಹಾಡೋದು ಅವರು, ಒಂದ್ಸಲ ಅವ್ರ ಹತ್ರನೇ ಕೇಳಿ ನೋಡಿ, ಅವರು ಒಪ್ಪಿದ್ರೆ ನಮಗೆ ಒಪ್ಪಿಗೆ, ಆಮೇಲೆ ಮುಂದುವರಿಸೋಣ ಎಂದನು ಗಿರೀಶ್. ಹಾಂ ಹೌದಲ್ವಾ, ಮರ್ತೇ ಹೋಗಿತ್ತು. ಹೇ ವರುಣ್ ವರ್ಷ, ನಿಮಗೆ ಒಪ್ಪಿಗೆನಾ, ಹಾಡು ಹಾಡ್ತೀರಾ ತಾನೆ, ಪ್ಲೀಸ್ ಹಾಡಿ, ಇದು ನಮ್ಮ ಕ್ಲಾಸಿನ ಮರ್ಯಾದೆ ಪ್ರಶ್ನೆ ಎಂದನು ಕಿರಣ್. ಕೊನೆಗೆ ಎಲ್ಲರ ಒತ್ತಾಯಕ್ಕೋಸ್ಕರ ಒಪ್ಪಿಕೊಂಡರು ನಮ್ಮ ಹುಡುಗ ಹುಡುಗಿ ಇಬ್ಬರು ಕೂಡ. ಈ ನೆಪದಲ್ಲಿ ಆದರೂ ಅವರಿಬ್ಬರು ಸರಿ ಆಗ್ತಾರಂತ ನೋಡಬೇಕು. ಆ ದಿನ ಮಧ್ಯಾಹ್ನದ ನಂತರ ಯಾವುದೇ ತರಗತಿಗಳು ಇಲ್ಲದ ಕಾರಣ ಟ್ಯಾಲೆಂಟ್ಸ್ ಡೇಗೆ ಅವರೆಲ್ಲರೂ ಪ್ರಾಕ್ಟೀಸ್ ಮಾಡಲು ಶುರು ಮಾಡಿದರು. ಎಲ್ಲರೂ ಅವರವರ ಪಾತ್ರವನ್ನು ಸರಿಯಾಗಿ ಮಾಡುತ್ತಿದ್ದರು. ಟ್ಯಾಲೆಂಟ್ಸ್ ಡೇ ನೆಪದಲ್ಲಿ 2 ವಿರುದ್ಧ ಗುಂಪುಗಳು ಕೂಡ ಒಟ್ಟಾಗಿ ಒಗ್ಗಟ್ಟಿನಿಂದ ಅಭ್ಯಾಸ ಮಾಡಿದರು. ವರುಣ್ ವರ್ಷ ಕೂಡ ಜುಗಲ್ಬಂದಿಗೆ ತಾಲೀಮು ನಡೆಸುತ್ತಿದ್ದರು. ಹೀಗೆಯೇ ಸಂಜೆ ಆಯಿತು. ಎಲ್ಲರವರ ಮನೆಗೆ ಸೇರಿದರು. ಮನೆಗೆ ತಡವಾಗಿ ಬಂದ ಮಗಳನ್ನು ಕಂಡು, ವರ್ಷ ಯಾಕಿಷ್ಟೊಂದು ಲೇಟ್ ಆಯಿತು, ಎಲ್ಲಿಗೆ ಹೋಗಿದ್ದೆ ಎಂದು ಸ್ವಲ್ಪ ಸಿಟ್ಟಿನಿಂದಲೇ ಕೇಳಿದರು ಸುಗನ್ಯ. ಅಮ್ಮ, ಅದು ನಮ್ಮ ಕಾಲೇಜಲ್ಲಿ ಟ್ಯಾಲೆಂಟ್ಸ್ ಡೇ ಮತ್ತು ಫ್ರೆಶರ್ಸ್ ಡೇ ಇದೆ ಅಮ್ಮ, ಅದಕ್ಕೆ ನಾವು ಕ್ಲಾಸ್ನವರೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ, ಹಾಗಾಗಿ ಮನೆಗೆ ಬರುವಾಗ ಸ್ವಲ್ಪ ಲೇಟ್ ಆಯಿತು ಎಂದಳು ವರ್ಷ. ಹೌದೇನೋ ಪುಟ್ಟ, ಒಳ್ಳೇದಾಯಿತು ಕನ್ನ, ನೀನು ಯಾವುದಕ್ಕೆಲ್ಲ ಸೇರಿದ್ಯಾ ಕಾಂಪಿಟೇಷನ್ಗೆ ಎಂದು ಪ್ರೀತಿಯಿಂದ ಮಗಳನ್ನು ಕೇಳಿದರು ಸುಧರ್ಮ. ಅಪ್ಪ, ನಾನು ರಂಗೋಲ್ಗೆ, ಗ್ರೂಪ್ ಡ್ಯಾನ್ಸ್ಗೆ ಮತ್ತು ಜುಗಲ್ಬಂದಿಗೆ ಎಲ್ಲದಕ್ಕೂ ಸೇರಿದ್ದೀನಿ ಎಂದು ಹೇಳಿದಳು ವರ್ಷ. ವೆರಿ ಗುಡ್ ಮಗಳೇ, ಎಲ್ಲದಕ್ಕೂ ಸೇರು ಆಯಿತಾ. ಪ್ರೈಸ್ ಬರದೇ ಇದ್ರೂ ಪರವಾಗಿಲ್ಲ, ಆದರೆ ಅವಕಾಶ ಸಿಕ್ಕಾಗ ಅದನ್ನು ಉಪಯೋಗಿಸ್ಕೊಳ್ಬೇಕು ಎಂದರು ಸುಧರ್ಮ. ಸರಿನಪ್ಪ ಎಂದು ಹೇಳಿ ತನ್ನ ಕೋಣೆಯೊಳಗೆ ಹೋದಳು ವರ್ಷ. ಸರಿ ಸರಿ, ತಂದೆ ಮಗಳದು ಮಾತಾಡಿ ಮುಗಿದಿದ್ರೆ ಸ್ನಾನ ಮಾಡಿ ಊಟಕ್ಕೆ ಬನ್ನಿ ಎಂದು ಹೇಳಿ ಅಡುಗೆ ಕೋಣೆಯೊಳಗೆ ಹೋದರು ಸುಕನ್ಯಾ.
ಸ್ನಾನ ಮಾಡಿ ಬಂದು ಎಲ್ಲರ ಜೊತೆಗೆ ಊಟ ಮಾಡಿ ಮಲಗಿದರು. ಅಂದು ಪ್ರಾಕ್ಟೀಸ್ ಮಾಡಿ ಸುಸ್ತಾಗಿದ್ದ ವರ್ಷ ಜಾಸ್ತಿ ಮಾತಾಡದೆ ಸುಮ್ಮನೆ ಬಂದು ತನ್ನ ಪಾಡಿಗೆ ತಾನು ಮಲಗಿದಳು. ಇತ್ತ ಕಡೆ ವರುಣ್ ಕೂಡ ಮನೆಗೆ ಲೇಟಾಗಿ ಬಂದಿದ್ದ. ಬಂದವನೇ ತನ್ನ ರೂಮಿನೊಳಗೆ ಸೇರಿಕೊಂಡು, ಅಬ್ಬಾ ಏನು ವಾಯ್ಸ್ ಅವಳದ್ದು, ಈ ವರ್ಷನ ಏನು ಅಂದ್ಕೊಂಡಿದ್ದೆ, ಆದರೆ ಅವಳು ಎಲ್ಲದರಲ್ಲೂ ಚುರುಕಾಗಿದ್ದಾಳೆ. ಬರೀ ಬಾಯಿ ಮಾತ್ರ ಅಲ್ಲ, ಎಲ್ಲ ಪ್ರತಿಭೆ ಕೂಡ ಅವಳಲ್ಲಿದೆ. ಅದಕ್ಕೆ ಅವಳಿಗೆ ಅಷ್ಟೊಂದು ಅಹಂಕಾರ ಅನಿಸುತ್ತೆ. ಆದರೂ ಎಷ್ಟು ಚೆನ್ನಾಗಿ ಹಾಡ್ತಾಳೆ, ಅಷ್ಟೇ ಚೆನ್ನಾಗಿ ಡ್ಯಾನ್ಸ್ ಕೂಡ ಮಾಡ್ತಾಳೆ. ಇನ್ನು ಓದೋ ವಿಷಯದಲ್ಲಿ ಅಂತೂ ಕೇಳೋದೇ ಬೇಡ, ಟಾಪರ್, ಸಕಲ ಕಲಾವಲ್ಲಭೆ ಎಂದು ಹೇಳಿ ತನ್ನಲ್ಲಿಯೇ ನಕ್ಕನು ವರುಣ್. ಅರೆ ಇದೇನಿದು, ನಾನು ಯಾಕೆ ಅವಳನ್ನು ಹೊಗಳ್ತಾ ಇದ್ದೀನಿ? ನೋನು, ನನಗೆ ಅವಳ ಮೇಲೆ ಒಳ್ಳೆಯ ಅಭಿಪ್ರಾಯ ಬರಬಾರ್ದು. ಅವಳು ಯಾವತ್ತಿದ್ರೂ ನನ್ನ ಕಾಂಪಿಟೇಟರೇ ಎಂದು ಹೇಳಿ ಬಾತ್ರೂಮ್ಗೆ ಹೋಗಿ ಬಿಸಿ ನೀರು ಬರುತ್ತಿದ್ದ ಶವರ್ಗೆ ಮೈ ಒಡ್ಡಿದನು. ಮುಂದುವರಿಯುವುದು.